ಕಂಟೆಂಟ್ ಅಂಡರ್ ಪ್ರೆಷರ್. ಸಿಕ್ಕಾಬಡೆ ಪ್ರೆಷರಲ್ಲಿ ಇರ್ತೀರ. ಆ ಪ್ರೆಷರ್ನೆಲ್ಲ ದೂರ ಮಾಡೋಕ್ಕೆ, ಪ್ರತಿ ವಾರ ಆಗಿರೋ ನ್ಯೂಸ್ನ ಇಟ್ಕೊಂಡು ಕಾಲೆಳೆಯೋಕ್ಕೆ, ಮಜಾ ತಗೊಳ್ಳೋಕ್ಕೆ, ಕಿರಿಕ್ ಮಾಡೋಕ್ಕೆ, ಪ್ರತಿ ವಾರದ ಹಾಗೆ ಈ ವಾರನೂ ಫುಲ್ ರೆಡಿಯಾಗಿ ನಿಮ್ಮ ಎದುರುಗಡೆ ಬಂದು ಸೆಟ್ಲ್ ಆಗಿದ್ದೀನಿ. ನಾನು ನಿಮ್ಮ ಕಿರಿಕ್ ಕೀರ್ತಿ. ಕಿರಿಕ್ ಕೀರ್ತಿ ಶೋ ಅಂದಮೇಲೆ ಅಲ್ಲಿ ಸಿಕ್ಕಾಬಡೆ ತರಲೆ ಇರಲೇಬೇಕು, ಸಿಕ್ಕಾಬಡೆ ಟಾಂಟ್ ಕೊಡ್ಲೇಬೇಕು, ಜೊತೆಗೆ ಹೆಡ್ಲೈನ್ಸ್ ನ ಹೇಳಲೇಬೇಕು. ಎಲ್ಲಿದೆ ಈ ವಾರದ ಕಿರಿಕ್ ಕೀರ್ತಿ ಹೆಡ್ಲೈನ್ಸ್? ಬಾನ ಚಂದ್ರಮ ಕೈಗೆ ಸಿಗುವುದೇ, ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ, ಹೊಸ ಟೋನ್, ಹೊಸ ಸಿಂಗರ್. ಕಿರಿಕ್ ಕೀರ್ತಿ ಶೋ ನಲ್ಲಿ ಬ್ಯೂಟಿಫುಲ್ ಸಿಂಗರ್. ಸ್ಯಾಂಡ್ಲ್ವುಡ್ ಕ್ವೀನ್ ರಮ್ಯನ ಮದುವೆ ಆಗಿದ್ದಂತೆ, ಇದಕ್ಕೆ ಬನಶಂಕರಿ ದೇವಿನೇ ಸಾಕ್ಷಿ ಅಂತೆ. ಇದು ಹುಚ್ಚ ವೆಂಕಟ್ ಸ್ಟೋರಿ. ಕಿರಿಕ್ ಕೀರ್ತಿ ಜೊತೆ ಹುಚ್ಚ ವೆಂಕಟ್ ಇಂಟರ್ವ್ಯೂ. ಡಬ್ಬಿಂಗ್ ನಲ್ಲಿ ತೆಲುಗು ಸಿನಿಮಾ ಬಿಲ್ಲಾ ಹೆಂಗಿದೆ ಗೊತ್ತಾ? ಕನ್ನಡದಲ್ಲಿ ಬಿಲ್ಲಾ ಚಮಕ್. ಇದಿಷ್ಟು ಇವತ್ತಿನ ಹೆಡ್ಲೈನ್ಸ್. ಸರಿ, ಹಾಗಾದ್ರೆ ಸ್ಟೋರಿಗೆ ಹೋಗ್ಬೇಕಲ್ಲ. ಫಸ್ಟ್ ಹೆಡ್ಲೈನ್ಸ್ ಅಲ್ಲಿ ನಾನು ಹೇಳಿದೆ ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಅಂತ. ಐ ಥಿಂಕ್ ಯಜಮಾನ ಸಿನಿಮಾದ ಹಾಡೋದು ಎಷ್ಟು ಚೆನ್ನಾಗಿದೆ ಹಾಡು. ವಾವ್, ವಾಟ್ ಅ ಟೋನ್ ಅದು. ಒರಿಜಿನಲ್ ಹಾಡನ್ನ ಒಂಚೂರು ನೋಡ್ಕೊಂಡ್ಬಂದ್ಬಿಡಿ ಫಸ್ಟ್. ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ, ಹೇಳೆ ತಂಗಾಳಿ ನೀ ಹೇಳೆ ತಂಗಾಳಿ, ಮನಸಾರೆ ಮೆಚ್ಚಿಕೊಳ್ಳುವೆ, ಹೃದಯಾನ ಬಿಚ್ಚಿಕೊಡುವೆ, ಈ ಭೂಮಿ ಇರುವರೆಗೂ ನಾ ಪ್ರೇಮಿಯಾಗಿರುವೆ. ನೋಡಿದ್ರ, ಸೂಪರ್ ಆಗಿದೆ ಹಾಡು. ಈ ಹಾಡನ್ನ ಅದ್ಭುತವಾಗಿ ಲಿರಿಕ್ಸ್ ಚೇಂಜ್ ಮಾಡಿ, ಟೋನ್ ಚೇಂಜ್ ಮಾಡಿ, ಸ್ವಲ್ಪ ಟೈಟ್ ಆಗಿ ನಮ್ಮ ಬಾಸ್ ಒಬ್ರು ರೋಡಲ್ಲಿ ಹಾಡಿದ್ದಾರೆ. ಅಬ್ಬಾ, ಏನ್ ಆಟಿಟ್ಯೂಡು, ಏನ್ ಸ್ಟೈಲು. ವಾವ್, ಕಣ್ಣಲ್ಲಿ ನೋಡೋಕ್ಕೆ ನಮ್ಮ ಕಣ್ಣುಗಳೇ ಸಾಲದು ರೀ. ಅದಕ್ಕೆ ಕನ್ನಡಕ ಹಾಕೊಂಡು ನೋಡ್ಬೇಕದನ್ನ ನೋಡಿ. ಬಾನ ಚಂದ್ರಮ ಕೈಗೆ ಸಿಗುವುದೇ, ಏಳೆ ತಂಗಾಳಿ ಏಳೆ ತಂಗಾಳಿ, ಮನಸಾರೆ ಬಿಚ್ಚಿ ಕೊಡುವೆ, ಹೃದಯಾನ ಬಿಚ್ಚಿ ಕೊಡುವೆ, ಪ್ರತಿ ಜನ್ಮ ಜನ್ಮದಲ್ಲೂ ನಿನ್ನ ಕಾಯುತ್ತಲೇ ಇರುವೆ. ಸರ್ ಸರ್, ಏನ್ ಒಂದೇ ಪ್ಯಾರಾಗ್ ನಿಲ್ಸ್ಬಿಟ್ರಲ್ಲ? ವಿ ಆರ್ ಎಕ್ಸ್ಪೆಕ್ಟಿಂಗ್ ಸೆಕೆಂಡ್ ಪ್ಯಾರಾ. ಕಮಾನ್ ಸೆಕೆಂಡ್ ಪ್ಯಾರಾ ಬಿಡಿ ಸರ್. ಗಂಟ್ಲು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಪ್ರತಿ ಜನ್ಮವ ಕೆತ್ತಲು ನಾ ಎದೆಯ ರೂಪದ ಉಳಿ ಇಡುವೆ, ಹೂಗಳ ತೋಟಲು ಬದಲುವೆನ, ಬದಲಿನ ಉಸಿರು ಬಸುರುವೆನ, ಹೇಳೆ ತಂಗಾಳಿ ನೀ ಹೇಳೆ ತಂಗಾಳಿ, ಪಾನ ಚಂದ್ರಮ ಕೈಗೆ ಸಿಗುವುದೇ, ಹೇಳೆ ತಂಗಾಳಿ, ಮನಸಾರೆ ಬಿಚ್ಚಿ ಕೊಡುವೆ. ವಾವ್, ಸೂಪರ್, ಫ್ಯಾಂಟಾಸ್ಟಿಕ್. ಹಾಡು ಬರೆದವ್ರು ಏನಾದರೂ ಈ ಹಾಡನ್ನ ಕೇಳಿಸ್ಕೊಂಡ್ಬಿಟ್ರೆ, ಸೊ ನಮ್ಮ ರಾಮದಾಸ್ ಅವರ ಸ್ಟೋರಿ ಹೆಂಗೆಲ್ಲ ಟ್ರಾಜಿಡಿ ಆಗೋಗಿದೆ ಅಂತ ನಿಮಗೆ ಗೊತ್ತು. ಸಿಂಗಾಪುರ್ಗೆ ಹೋಗೋಣ ಅಂತ ಅನ್ಕೊಂಡಿದ್ರು, ಆದರೆ ಹಿಡಿದು ಇಲ್ಲೇ ಕ್ಯಾಚ್ ಹಾಕೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಇದಕ್ಕೆಲ್ಲ ಕಾರಣವಾಗಿರುವ ಪ್ರೇಮ ಕುಮಾರಿ ಅವರು ನಮಗೆ ಸಿಗ್ತೀವಿ ಅಂತ ಹೇಳಿದ್ರು. ಸೊ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಪ್ರೇಮ ಕುಮಾರಿ ಅವರೇ, ರೇ ಯಾಕ್ರಿ ಓಡ್ತಾ ಇದೀರಾ? ನಿಂತ್ಕೊಳ್ರಿ ರೇ. ಪ್ರೇಮ್ ಕುಮಾರಿ ಅವ್ರು ನಿಂತ್ಕೊಳ್ರಿ ಫಸ್ಟ್ ಇಲ್ಲಿ. ರೇ ಏನ್ರಿ, ರಾಮದಾಸ್ ಅವ್ರನ್ನ ಇಲ್ಲಿಂದ ಓಡ್ಸಕ್ ಪ್ಲಾನ್ ಮಾಡಿದ್ರಿ?
ಈಗ ನೀವು ಈ ಥರ ಓಡ್ತಾ ಇದ್ದೀರಲ್ಲ, ವಾಟ್ ಈಸ್ ದಿಸ್? ಇದು ಮೊನ್ನೆ ಚಿಕ್ಕಮಂಗ್ಳೂರಲ್ಲಿ ನಾವು ನೋಡಿದ ಸೀನು. ಈ ಸೀನ್ ಏನಪ್ಪ ಅಂತಂದರೆ, ಅವಾಗ ಅಂದರೆ ಈ ರಾಮದಾಸ್ ಕೇಸೆಲ್ಲ ಆಗೋಕ್ಕೆ ಮುಂಚೆ ಎಲ್ಲೋ ಒಂದು ಕಡೆ ಕಂಪ್ನಿಲಿ ಕೆಲಸ ಮಾಡ್ತಿದ್ರಂತೆ. ಅಲ್ಲಿ ತಮ್ಮ ಸಹೋದ್ಯೋಗಿಯೊಬ್ಬರ ಜೊತೆ ಇವರು ಕುಚು ಅದೇನೋ ಸಮಥಿಂಗ್ ಪ್ರಾಬ್ಲಮ್ ಆಗಿಬಿಟ್ಟು ಯಾರ ಹತ್ರ ಕುಚು ಇಟ್ಕೊಂಡಿದ್ರೋ ಅವರ ಹೆಂಡತಿ ಕಂಪ್ಲೇಂಟ್ ಕೊಟ್ಟು ಆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಇವರು ಇವಾಗ ಕೋರ್ಟಿಗೆ ಬಂದಿದ್ದಾರಂತೆ. ಎಲ್ಲ ಅಂತಕ್ಕಂತಪ್ಪ, ನಮಗೇನು ಗೊತ್ತಿಲ್ಲ. ಪ್ರೇಮ ಕುಮಾರಿ ಅವರೇ, ನೀವು ನಮ್ಮ ಸ್ಟುಡಿಯೋಗೆ ಬಂದು ಒಂದ್ಸಲಿ ನಮ್ಮ ಜೊತೆ ಇಂಟರ್ವ್ಯೂ ಕೊಡಬೇಕಪ್ಪ ಪ್ಲೀಸ್. ಯಾವಾಗ ಬರ್ತೀರಾ? ಒಂಚೂರು ಇನ್ಫಾರ್ಮ್ ಮಾಡ್ಬಿಟ್ಟು ಸಮಯ ನ್ಯೂಸ್ ಆಫೀಸಿಗೆ ಬಂದ್ಬಿಡ್ಬೇಕು ನೀವು. ಓಕೆ, ನಮ್ಮ ಬ್ಯಾಂಗ್ಳೂರು ಸಿಟಿ ಇದೆಯಲ್ಲ, ಈಗ ಫ್ಯಾಷನ್ ಸಿಟಿ ಆಗ್ಬಿಟ್ಟಿದೆಯಪ್ಪ. ಇದು ಫ್ಯಾಷನ್ ಸಿಟಿ, ಎಲ್ಲ ಫ್ಯಾಷನ್. ಇಷ್ಟ ಹಾಕೊಂತಾರೆ ಬಿಡಿ, ಮೇಲೆ ಹೋಗೋದು ಬೇಡ. ಇಷ್ಟ ಹಾಕೊಂತಾರೆ, ಅದು ಏನೇನೋ ಬಟ್ಟೆಗಳಪ್ಪ, ನಮ್ಗೆ ಅರ್ಥ ಆಗಲ್ಲ. ಫ್ಯಾಷನ್ ಅಂತಾರೆ ಕೇಳಿದ್ರೆ. ಓಕೆ, ಇದರ ಆಚೆಗೆ ಈ ಬಟ್ಟೆ ಎಲ್ಲ ಯಾಕೆ? ಸಿಲ್ಕ್ ಬರುತ್ತೆ, ಕಾಟನ್ ಬರುತ್ತೆ, ಟೆರಿಕಾಟ್ ಬರುತ್ತೆ, ಅದೇನೇನೋ ಬರುತ್ತಪ್ಪ. ಅವೆಲ್ಲ ನಮಗೆ ಬೇಡ, ನಾವು ಪೇಪರ್ನೇ ಬಟ್ಟೆ ಮಾಡಾಕೋತೀವಿ ಅಂತ ನಮ್ಮ ಒಂದು ಫ್ಯಾಷನ್ ಡಿಸೈನಿಂಗ್ ಕಾಲೇಜ್ನ ಹುಡುಗಿರು ಹೇಗೆಲ್ಲ ಪೇಪರ್ ಕ್ರಾಫ್ಟ್ ಮಾಡಿಕೊಂಡು ಮೈ ಮೇಲೆ ಪೋಣಿಸ್ಕೊಂಡಿದ್ರು ಗೊತ್ತಾ? ನೋಡಿಪ್ಪ. ಬಿಂಕದ ಸಿಂಗಾರಿ ಮೈ ಟೊಂಕಿನ ವೈಯಾರಿ, ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂತರಂಗ ಮಧುರಂಗ. ಆಹ ಬಿಂಕದ ಸಿಂಗಾರಿ ಮೈ ಟೊಂಕಿನ ವೈಯಾರಿ, ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂತರಂಗ ಮಧುರಂಗ. ವಾವ್, ಸೂಪರ್. ಬಟ್ಟೆ ಹಾಕೊಳ್ಳೋ ಬದಲು ಪೇಪರ್ನೇ ಹೊಲ್ಕೊಂಡು ಮೈ ಮೇಲೆ ಹಾಕೊಂಡ್ಬಿಡುದು, ಅದರಲ್ಲೂ ಡಿಸೈನು. ಕಲರ್ ಪೇಪರ್ ಎಲ್ಲ ಇದ್ದಿದ್ರೆ ಇನ್ನು ಅದ್ಭುತವಾಗಿರೋದು. ಎನಿವೆ ಸೂಪರ್ ಆಗಿದೆ, ಎರಡನೇ ಮಾತೇ ಇಲ್ಲ. ಆದರೆ ಒಂದೇ ಒಂದು ಡೌಟು, ಈ ಕಾಲೇಜ್ ಹುಡುಗರು ಇರ್ತಾರಲ್ಲ, ಈ ಕಾಲೇಜ್ ಹುಡುಗರಿಗೆ ಈ ಸಿಗರೇಟ್ ಸೇದೋ ಅಭ್ಯಾಸ ಇರುತ್ತೆ ಸಿಕ್ಕಾಬಿಟ್ಟೆ. ಸಿಗರೇಟ್ ಸೇದಿ ಸ್ಟೈಲಾಗಿ ಬೆಂಕಿ ಕಡಿನ ಸುಯ್ ಅಂತ ಬಿಟ್ಟಾಗ ಈ ಪೇಪರ್ ಮೇಲೆ ಬಿದ್ದರೆ ಕತೆ ಏನಪ್ಪ? ಹೋಗ್ಲಿ, ಕತೆ ಏನೋ ಪರವಾಗಿಲ್ಲ, ಅದು ಓಕೆ. ಈ ನಮ್ಮ ಬ್ಯಾಂಗ್ಳೂರ್ ಜನಗಳಿಗೆ ಹುಲ್ಲು ಸಿಗ್ತಾ ಇಲ್ಲ, ಸೊ ಹಾಗಾಗಿ ಪೇಪರು ಪ್ಲಾಸ್ಟಿಕ್ ತಿನ್ನೋ ಬುದ್ಧಿ. ಈ ಬಟ್ಟೆ ಗಿಟ್ಟೆ ಹಾಕೊಂಡು ರೋಡಿಗೆ ಬಂದ್ರೆ ದನಾಗಿನ ಪೇಪರ್ ತಿನ್ನಕ್ ಶುರು ಮಾಡ್ಬಿಟ್ರೆ ಹೆಣ್ಮಕ್ಳ ಕಥೆ ಏನಪ್ಪ ನೆನ್ಸ್ಕೊಂಡ್ರೆ ಬಹಳ ಬೇಜಾರಾಗುತ್ತೆ. ಆದ್ರೂ ಪೇಪರ್ ಕ್ರಾಫ್ಟ್ ಸೂಪರ್. ಹೇ, ಇದು ನಮ್ಮ ಫಸ್ಟ್ ಸ್ಟೋರೀಸ್. ಈ ಸ್ಟೋರೀಸ್ ಮುಗಿದ್ಮೇಲೆ ಸ್ವಲ್ಪ ಹೊತ್ತಲ್ಲೇ ನಮ್ಮ ಜೊತೆ ಯಾರಿರ್ತಾರೆ ಗೊತ್ತಾ? ರಮ್ಯಾ ನನ್ನ ಹೆಂಡತಿ, ಅವ್ರಿಗೂ ನಂಗೂ ಮದುವೆ ಆಗಿತ್ತು. ಬನಶಂಕರಿ ತಾಯಿನೇ ಇದಕ್ಕೆ ಸಾಕ್ಷಿ. ಫೋಟೋ ಓಡ್ಸೋಕ್ಕಾಗಿಲ್ಲ, ಅವಳ ಬಗ್ಗೆ ಸಿಕ್ಕಾಬಿಟ್ಟೆ ನಂಬಿಕೆ ಇತ್ತು. ಈ ಥರ ಎಲ್ಲ ಸ್ಟೋರೀಸ್ ಹೇಳಿದ್ದಾರೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಸೋನಿಯಾ ಗಾಂಧಿಗೆ ಇವರು ಫ್ಯಾಮಿಲಿ ಫ್ರೆಂಡ್ ಅಂತೆ. ಇಂಟರ್ವ್ಯೂ ಪೋರ್ಷನಲ್ಲಿ ಏನೇನಿತ್ತು, ಇಂಟರ್ವ್ಯೂಲಿ ಏನಾಯ್ತು, ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ. ಎಲ್ಲೋ ಹೋಗ್ಬೇಡಿ, ಕಚ್ಕೊಂಡು ನೋಡ್ತಾ ಇರಿ. ಕೆರೆಕ್ ವಿತ್ ಕೀರ್ತಿ. ನಾನು ಸ್ವಲ್ಪ ಹೊತ್ತಲ್ಲೇ ವಾಪಸ್ ಬರ್ತೀನಿ. ನಮ್ಮಲ್ಲಿ ಅವಾಗವಾಗ ಸಾಕಷ್ಟು ಡಿಫ್ರೆಂಟ್ ವಿಚಾರಗಳು ನಡೀತಾ ಇರುತ್ತೆ, ಹೊಸ ವಿಷಯಗಳು ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ಏನು ನಡೀತಿದೆ ಏನು ನಡೀತಿಲ್ಲ ಅನ್ನೋ ಕನ್ಫ್ಯೂಷನ್ ಸಾಕಷ್ಟು ನಮಗೂ ಇರುತ್ತೆ, ನಿಮಗೂ ಇರುತ್ತೆ. ಬಟ್ ಆದರೆ ಇದ್ದಕ್ಕಿದ್ದಂಗೆ ಕೆಲವು ಸೆಲೆಬ್ರಿಟಿಗಳ ವಿಷಯ ನಮಗೆ ಸಖತ್ ಕಾಡಕ್ಕೆ ಶುರುವಾಗುತ್ತೆ. ಆ ಥರ ಈಗ ಪ್ರಸ್ತುತ ಸುದ್ದಿಲಿರೋದು ರಮ್ಯಾ. ಯಾಕಪ್ಪ ಅಂತಂದ್ರೆ, ಹುಚ್ಚ ವೆಂಕಟ್ ಸಿನಿಮಾದ ವೆಂಕಟ್ ಅವರು ರಮ್ಯಂಗೂ ನಂಗೂ ಮದುವೆ ಆಗಿದೆ ಅಂತ ಹೇಳ್ತಿದ್ದಾರೆ. ಈ ಸುದ್ದಿ ಗಾಂಧಿನಗರ ಮಾತ್ರ ಅಲ್ಲ, ಹೋಲ್ ಕರ್ನಾಟಕ ಮಾತಾಡ್ತಿದೆ. ಈ ಸುದ್ದಿ ನಿಜಾನ ಅಥವಾ ಅವ್ರು ಸುಮ್ಮನೆ ಹೇಳ್ತೀಯಾರ? ವಾಟ್ ಇಸ್ ದಿಸ್? ಇದು ಎಲ್ಲದರ ಕಂಪ್ಲೀಟ್ ಡೀಟೇಲ್ ಕೊಡೋಕ್ಕೆ ನನ್ನ ಜೊತೆ ಇವತ್ತು ವೆಂಕಟ್ ಇದ್ದಾರೆ. ಇದು ಈ ಟೈಮ್ನ ವಿಶೇಷ ಕಿರಿಕೀರ್ತಿ ವಿತ್ ಹುಚ್ಚ ವೆಂಕಟ್. ಓಕೆ, ಜಾಸ್ತಿ ನಾನು ಮಾತಾಡೋದಕ್ಕಿಂತ ಅವ್ರು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ವೆಂಕಟ್ ಅವರೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಫಸ್ಟ್ ಕ್ವಶನ್ ನಂದು, ನಿಮಗೂ ರಮ್ಯಾಗೂ ಮದುವೆ ಆಗಿದೆಯಾ? ಮದುವೆ ಆಗಿದೆ. ಸ್ಟಾರ್ಟಿಂಗಿಂದ ಹೇಳ್ಬಿಡ್ತೀನಿ, ನಾನು ಮೊದಲಿಂದ ಅವ್ರ ಫ್ಯಾನ್. ಫಸ್ಟು ಅವ್ರ ಆ್ಯಕ್ಟಿಂಗಿಂದ ನಾನು ಅವ್ರ ಪರಿಚಯ ಆಗಿದ್ದು ಅಮೃತ ಮಹೋತ್ಸವನಲ್ಲಿ. ಅಮೃತ ಮಹೋತ್ಸವ ನಿಮ್ಮ ಪಾಲಿಗೆ ಅಮೃತ ಗಳಿಗೆ. ರಮ್ಯಾ ಮೇಲೆ ಅಲ್ಲಿ ನಿಮಗೆ ಒಂಥರ ಕ್ರಶ್ ಆಯ್ತಾ, ಲವ್ ಆಯ್ತಾ, ಏನದು? ಗೌರವ, ಪ್ರೀತಿ ಎಲ್ಲ ಹೇಳ್ಬೇಕಂದ್ರೆ. ಓಕೆ, ಫ್ರೆಂಡ್ಶಿಪ್ ಅಲ್ಲಿ ಶುರು ಆಯ್ತು, ಲವ್ ಯಾವಾಗ ಆಯ್ತು? ಅವರಲ್ಲಿ ಒಂದು ಆಟಿಟ್ಯೂಡ್ ಏನಂದ್ರೆ, ಶಿ ಇಸ್ ನಾಟ್ ಅ ಫ್ಲಡ್ ಗರ್ಲ್. ಎಲ್ಲಾದ್ರಿ ಮದ್ವಿ?
ಬನಶಂಕರಿ ದೇವಸ್ಥಾನ. ಆ್ಯಂಡ್ ಐ ಮೆಸೇಜ್ ಆಲ್ ದಿ ಮೀಡಿಯಾದವರು ಕೆಲವ್ರಿಗೆ ಮೆಸೇಜ್ ಮಾಡಿದೆ. ಇವಾಗ ನೀವು ಆದ್ಮೇಲೆ ಆದ್ರಿ ನೆಕ್ಸ್ಟ್ ನಿಮ್ಮ ನಂಬರ್ ಫೀಡ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಮದುವೆಗೆ ನಾನು ಕರಿತೀನಿ. 100% ಕರಿತೀನಿ. ದೊಡ್ಡ ನಮಸ್ಕಾರ ತಂದೆ. ಮತ್ತೆ ಇನ್ನೊಂದ್ಸಲಿ ಮದುವೆ ಆಗ್ತೀರಾ ಅಥವಾ ಹೆಂಗೆ? ಏನು ಇನ್ನೊಂದು ಸರಿ ಆಗೋಣ, 100 ಸರಿ ಆಗೋಣ. ಅವ್ರನ್ನೇ ಅಥವಾ ಬೇರೆನಾ? ಓಕೆ. ಸೊ ಕೆಲವು ಆದ್ವಿ ಪ್ರೆಸ್ ಮೀಡಿಯಾ ಅವರಿದ್ರು. ಓಕೆ. ಪಬ್ಲಿಸಿಟಿಗಲ್ಲ ಕರೀದವ್ರನ್ನ, ಸುಮ್ಮನೆ ಗೆಸ್ಟ್ ಆಗಿ ನೀವು ಬನ್ನಿ ಅಂತ ನನ್ನ ಕಡೆಯಿಂದ ಗಂಡು ಕಡೆಯಿಂದ ಅಂತ. ಸೂಪರ್. ಅವ್ರು ಮೆಸೇಜ್ ಕಳಿಸಿದೆ. ಅವ್ರಿಗೂ ಬಂತು ಮೆಸೇಜ್ ಎಲ್ಲ ಆಯಿತು. 10:30 to 12 o'clock ರಾಹುಲ್ ಕಾಲ. ವಿತಿನ್ ದಟ್ ಐ ಹ್ಯಾವ್ ಟು ಗೆಟ್ ಮ್ಯಾರಿಡ್ ಆರ್. ಇಫ್ ಐ ಡೋಂಟ್ ಮ್ಯಾರಿ ಆರ್ ದಟ್ ಕೆಟ್ಟ ಟೈಮ್ ಬರ್ತದು. ಸೊ ವಿ ಡಿಸೈಡ್ ನಿಮ್ಮ ಅಕ್ಕ ಮದುವೆ ಆಗಿ ಆಮೇಲೆ ನಾನು ಮದುವೆ ಆಗ್ತೀನಿ, ನಾವು ಒಟ್ಟಿಗೆ ಇದು ಮಾಡೋಣ, ಅಲ್ಲಿವರೆಗೂ ಬೇಡ ಅಂತ. ಸರ್ ನಿಮ್ಮ ಮದುವೆಗೆ ಸೆಲೆಬ್ರಿಟಿಗಳು ಯಾರ್ಯಾರೆಲ್ಲ ಬಂದಿದ್ರು ಸರ್? ನಾವು ಯಾರು ಸೆಲೆಬ್ರಿಟಿ ಅಲ್ಲ, ಬನ್ನಿ ಬನಶಂಕರಿ ಅವರೇ ಸೆಲೆಬ್ರಿಟಿ. ಏನ್ ಹೇಳ್ದೆ ಗುರು? ಫ್ಯಾಂಟಾಸ್ಟಿಕ್ ಸರ್. ಫೋಟೋಸ್ ಏನು ತೆಗ್ಸಿಲ್ವಾ ಸರ್ ನಿಮ್ಮ ಮದುವೆಯಲ್ಲಿ? ಬೇಕಿರಲಿಲ್ಲ. ನೋ ಪ್ರಾಬ್ಲಮ್. ಎಷ್ಟು ವರ್ಷದ ಲವ್ ಸರ್ ನಿಮ್ಮದು, ನಿಮ್ಮಿಬ್ರದ್ದು? ಫೋನ್ ಮಾಡಿ ಇವಾಗ ಹೇಳ್ಸ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಓ ನೋ 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 ನೋ. ಹೋದ ಜನ್ಮದಲ್ಲಿ ನಾನು ಏನು ತಪ್ಪು ಮಾಡಿದ್ನೋ ನನಗೆ ಗೊತ್ತಿಲ್ಲ. ಅಯ್ಯೋ ಪಾಪ. ಈ ಜನ್ಮದಲ್ಲಿ ಅವ್ರು ಪ್ರೀತಿಸ್ಬಿಟ್ಟು ಅಷ್ಟು ಹತ್ಬಿಟ್ಟಿದ್ದೀನಿ, ಅಷ್ಟು ನೋವು ಅನ್ಭವಿಸ್ಬಿಟ್ಟಿದ್ದೀನಿ, ಅಯ್ಯೋ ಪಾಪ. ಅಷ್ಟು ಕೂಗ್ಬಿಟ್ಟಿದ್ದೀನಿ. ಈ ಬಾಡಿ ಹಿಂಗೈತೆ ನೋಡಕ್ಕೆ. ತುಂಬಾ ಸೊರಗಿದೆ ಒಳಗೆ. ಒಳಗಡೆ ನೆನ್ಸ್ಕೊಂಡ್ರೆ ರಾತ್ರಿ ಎಲ್ಲ ನೆನ್ಸ್ಕೊಂಡ್ರೆ ಬರೀ ಅದೇ. ಸೊ ಅದೇ ತರ ಅವರು ಇಷ್ಟ. ಅಲ್ಲ ಸರ್, ನೀವು ಇವಾಗ ಅವ್ರು ತುಂಬಾ ದೊಡ್ಡದಾಗಿ ಬೆಳೆದ್ಬಿಟ್ರು, ದೊಡ್ಡ ಹೀರೋಯಿನ್ ಆಗ್ಬಿಟ್ರು, ದೊಡ್ಡ ಸ್ಟಾರ್ ಆದ್ರು, MP ಆಗ್ಬಿಟ್ರು. ಇವಾಗ ನನ್ನ ಕೈಗೆ ಎಲ್ಲಿ ಸಿಗ್ತಾರೆ ಅಂತ ಅನ್ಸಲ್ವಾ ಯಾವಾಗ್ಲೂ? MP ಮಾಡಿದೆ ನಾನು ಅವ್ರು. ಹೌದಾ? ಅಂದ್ರೆ MP ಮಾಡಿದ್ದು ಅಂದ್ರೆ ಯಾವ ತರ ನೀವು ಅವ್ರಿಗೆ ಹೆಲ್ಪ್ ಮಾಡಿದ್ರಿ MP ಆಗಕ್ಕೆ? MP ಆಗಕ್ಕೆ ಯಾವ ತರ ಅಂದ್ರೆ ಸೋನಿಯಾ ಗಾಂಧಿ ಅವರು ನಾನು ತುಂಬಾ ಪರಿಚಯ, ನಮ್ಮ ಫ್ಯಾಮಿಲಿ ಫ್ರೆಂಡ್ ತರ ಅವರು. ಓಹೋ. ಸೋನಿಯಾ ಗಾಂಧಿ ಅವರು, ರಾಜೀವ್ ಗಾಂಧಿ ಫ್ಯಾಮಿಲಿ ಫುಲ್ ನಾನು ಕ್ಲೋಸು. ಹೌದಾ? ಆಮೇಲೆ BJP. ಅಲ್ಲ ಸರ್, ಈಗ BJPಗೂ ರಮ್ಯಂಗೂ ಹೆಂಗೆ ಲಿಂಕ್ ಸರ್? ಲಿಂಕ್ ಅಲ್ಲ ಹೇಳ್ತಾ ಇರೋದು. ಸೊ ಅವ್ರವ್ರ ಪರಿಚಯ ನನಗಷ್ಟೇ. ಓಕೆ. ಈ ಸೋನಿಯಾ ಗಾಂಧಿ ಅವ್ರು ನಿಮ್ಗೆ ಫ್ಯಾಮಿಲಿ ಫ್ರೆಂಡ್. ಓಕೆ. ನನ್ನ ಕಂಡೀಷನ್ ಇದ್ದಿದ್ದು ಒಂದು, ಮದುವೆ ಆದ್ಮೇಲೆ ಆಕ್ಟ್ ಮಾಡಂಗಿಲ್ಲ. ಆಕ್ಟ್ ಮಾಡ್ಬೇಕಂದ್ರೆ ನನ್ನ ಫಿಲಿಮ್ಸ್, ನನ್ನ ಸ್ಟೋರಿ, ಬ್ಯಾನರ್ ಅಲ್ಲಿ ನಿಮ್ಮ ಸ್ಟೋರಿಗಳು ಮಾಡ್ಬೋದು ಅಷ್ಟೇ, ಬೇರೆ ಮಾಡಂಗಿಲ್ಲ ಅಂತ. ಅಯ್ಯೋ ಪಾಪ. ಅದಕ್ಕೆ ಒಪ್ಕೊಂಡ್ರು. ಓಕೆ. ಸೊ ನಮ್ದು ಡಿಲೇ ಆಯ್ತು. ಈಗ ಮದುವೆ ಆದ್ಮೇಲೆ ಯಾವ ಸಿನಿಮಾ ಮಾಡ್ಲಿಲ್ವ ಅವರು? ಹಾಗಿಲ್ಲ, ಮದುವೆ ಮಾಡಿದ್ರಲ್ಲ, ಕೆಲವು ಮಾಡಿದ್ರು. ಅಲ್ಲೇ ನಮ್ಗೆ ಅವ್ರಿಗೆ ಡಿಸ್ಪ್ಯೂಟ್ ಆಗಿದ್ದು. ಅಲ್ಲಿಂದ ಆಮೇಲೆ ಏನಾಯ್ತು, ರಾಜಕೀಯಕ್ಕೆ ಎಗರಿದ್ರು. ನಿಮಗೆ ರಾಜಕೀಯ ಅವ್ರಿಗೆ ಹೋಗೋದು ಇಂಟ್ರೆಸ್ಟ್ ಇತ್ತಾ? ನಾನು ಐ ಆಮ್ ಡೆಡ್ ಅಗೇನ್ಸ್ಟ್. ಮತ್ತೆ ನೀವೇ ಹೇಳಿದ್ರೆ MP ಮಾಡಿದ್ದೆ ನೀವು ಅಂತ. MP ಮಾಡಿದ್ದು ನಾನು. ಅವರ ಒಂದೇ ಒಂದು ಆಸೆ ಅಂದರೆ ಅವರ ಹಾರ್ಟಿಕಲ್ಚರ್ ಏನು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಅಂತ. ಓಕೆ. ಅವ್ರಿಗೆ ಪ್ರಾಣಿಗಳು ಅಂದ್ರೆ ಬಹಳ ಇಷ್ಟ. ನೀವು ನೋಡಿದ್ರೆ ನಾಯಿ ಅಂದ್ರೆ ಅವ್ರು ಜಾಸ್ತಿ ಇಷ್ಟ. ನಾನೇನು ಮಾಡ್ಲಿ ಸ್ವಾಮಿ, ನನ್ ಹುಡುಗಿ ನಾಯಿ ಪ್ರೇಮಿ. ಈ ಸೋನಿಯಾ ಗಾಂಧಿ ಅವ್ರಿಗೆ ನೀವು ಹೆಂಗೆ ಅಪ್ರೋಚ್ ಮಾಡಿದ್ರಿ ಸರ್ ಇವ್ರನ್ನ ನಿಲ್ಲಿಸ್ಬೇಕು ಅಂತ? ಸರ್ ಅದೆಲ್ಲ ಹೇಳಕ್ಕಾಗಲ್ಲ ಈಗ. ಅಂದ್ರೆ ಒಟ್ನಾಗ ಏನಂದ್ರೆ ನಮ್ಮ ಮದುವೆ ಮತ್ತೆ ನಾವು ಒಂದಾಗ್ತಿರಲ್ಲ, ಸೋನಿಯಾ ಗಾಂಧಿ ಅವರು ಬರ್ತಾರೆ, ಎಲ್ಲ ಬರ್ತಾರೆ, ನೀವು ಬರ್ತೀರಾ. ಸುಮ್ಮನೆ ಇಂಟ್ರೆಸ್ಟ್ ಹೇಳ್ತಿದ್ದೀನಿ. ಇವಾಗ ಈಗ ಮುಗ್ದೋಗ್ಬಿಡುತ್ತೆ ಸರ್, ಎಲೆಕ್ಷನ್ಸ್ ತುಂಬಾ ಹತ್ರ ಬರ್ತಾ ಇದೆ. ರಮ್ಯಾ ಅವ್ರು ಮತ್ತೆ ಎಲೆಕ್ಷನ್ ನಿಲ್ಬೋದು ಮಂಡ್ಯದಲ್ಲಿ, ಏನನ್ಸುತ್ತೆ ಸರ್? ನೀವು ನಿಲ್ಲಕ್ ಬಿಡ್ತೀರಾ ಅಥವಾ ಸೋನಿಯಾ ಗಾಂಧಿ ಅವ್ರ ಹತ್ರ ಮತ್ತೆ ಮಾತಾಡಿ? ಅವ್ರು ಒಂದ್ ಹೆಜ್ಜೆ ಕೂಡ ನಿಲ್ಲಕ್ ಬಿಡಲ್ಲ. ಅವ್ರು ಏನೇ ಹೇಳಿದ್ರು ನಾನು ಸಿನಿಮಾ ಮಾಡ್ಬೇಕಷ್ಟೇ. ನಾನು ಏನ್ ಅನ್ಕೊಂಡಿದ್ದೆ, ಈ ಪಿಕ್ಚರ್ ಸಿನಿಮಾ ಪೋರ್ಷನ್, ಹೀರೋ ಪೋರ್ಷನ್, ರೌಡಿಸಮ್ ಪೋರ್ಷನ್ ಎಲ್ಲ ಮುಗಿಸಿದ್ದೀನಿ. ಹೀರೋಯಿನ್ ಪೋರ್ಷನ್ ಬಾಕಿ ಇಟ್ಕೊಂಡಿದ್ದೀನಿ. ಸೊ ರಮ್ಯಾ ವಿಲ್ ಆಕ್ಟ್. ಒಂದು ನಿಮಿಷ, ನಾನು ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಸರ್. ವೀಕ್ಷಕರೇ, ಇಲ್ಲಿ ನನ್ನ ಹತ್ರ ಒಂದು ಪೋಸ್ಟರ್ ಇದೆ, ಆಮೇಲೆ ಫುಲ್ ಇಲ್ಲಿ ನೀಟಾಗಿ ನೋಡಿ. ಇಲ್ಲಿ ಹುಚ್ಚ ವೆಂಕಟ್ ಟೈಟ್ಲಲ್ಲೇ ಥಮ್ಸ್ ಅಪ್ ಅಲ್ಲಿ ರಮ್ಯಾ ಅವ್ರನ್ನ ಅವರು ಇಲ್ಲಿ ತೋರಿಸಿದ್ದಾರೆ. ಇಟ್ಸ್ ನಾಟ್ ರೀಲ್ ಕಟ್, ಇಟ್ಸ್ ರಿಯಲ್ ಕಟ್, ದಟ್ ಈಸ್ ವೆಂಕಟ್. ಏನಂತಾರೆ ಸರ್ ಇವಾಗ ಅವ್ರಿಗೆ? ಡೇಟ್ಸ್ ಏನು ಕ್ಲಾಶಸ್ ಏನಿಲ್ವಾ? ಪಾಪ ಇವಾಗ ಪೊಲಿಟಿಕ್ಸಲ್ಲಿ ಬೇರೆ ಇದ್ದಾರೆ. ಏನಂತಾರೆ ಈಗ ಸಿನಿಮಾ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ, ಡೇಟ್ಸ್ ಏನಾದ್ರು ಕೊಟ್ಟಿಯಾರ? ಒಂದು ಸಿನಿಮಾ ಕೂಡ ಒಂದು ಶಾರ್ಟ್ ಕೂಡ ಅವ್ರು ಮಾಡಕ್ ಬಿಡಲ್ಲ. ಇದ್ರಲ್ಲಿ ನಿಮ್ಮ ಸಿನಿಮಾದಲ್ಲಿ? ನನ್ನ ಸಿನಿಮಾದಲ್ಲಿ ಮಾಡ್ತಾನೆ. ಪಾರ್ಟ್ 2 ಇದೆ, ಪಾರ್ಟ್ 3 ಇದೆ. ಇದು ಹುಚ್ಚ ವೆಂಕಟ್ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ ಎಷ್ಟು ಪಾರ್ಟ್ ಬರುತ್ತೆ ಸರ್ ಟೋಟಲ್? 3 ಪಾರ್ಟ್. ಸರ್ ನಿಮ್ಮ ಸಿನಿಮಾದ ಬಡ್ಜೆಟ್ ಏನು ಸರ್? ಟೋಟಲ್ ಬಡ್ಜೆಟ್ ಎಷ್ಟು? ಸೀಕ್ರೆಟ್ ಸರ್? ಅಂದರೆ ಇದು ಬಿಗ್ ಬಜೆಟ್ ಮೂವಿನ ಅಥವಾ ಹೆಂಗೆ ಸರ್? ಬಜೆಟ್ ಬಿಗ್ ಬಜೆಟ್, ಬಜೆಟ್ ಸೀಕ್ರೆಟ್. ಎಷ್ಟು ಥಿಯೇಟರ್ ರಿಲೀಸ್ ಮಾಡಬೇಕು ಅಂತ ಏನೋ ಪ್ಲಾನ್ಸ್ ಇದೆ ಸರ್? ಹೋಗ್ಲಿ
ಆಲ್ ಓವರ್ ವರ್ಲ್ಡ್ ರಿಲೀಸ್ ಆಗುತ್ತೆ. ಟೋಟಲ್ ಅಪ್ರಾಕ್ಸಿಮೇಟ್ ಎಷ್ಟು ನಾವು ಮುನಿರತ್ನ ಅವರು ರಾಕ್ಲೈನ್ ವೆಂಕಟೇಶ್ ಕೇಳ್ತಾ ಇದ್ದಾರೆ. ಮೂವಿ ಅವರು ನಾನು ತಗೋತೀನಿ ಡಿಸ್ಟ್ರಿಬ್ಯೂಷನ್ ಕೇಳ್ತಾರೆ. ಈ ಜನವರಿ 1ಗೆ ಪೋಸ್ಟರ್ ಮಾಡಿಸಿದ್ಮೇಲೆ ಒಂದು ವಾರದಲ್ಲಿ ಎತ್ತಾಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿ. ಅದ್ಯಾಕೆ ಆಗಲಿಲ್ಲ? ಯಾರು ತಡೀಲಿ ಎತ್ತಾಕೊಂಡು ಹೋಗ್ತೀನಿ ನಾನು ಅಂತಂದ್ರಿ ನೀವು. ಅದು ಆಗ ಕೆಲವರು ನಮ್ಮಿಬ್ಬರು ಮಧ್ಯ ಬಂದರು. ಅಂದರೆ ಇತ್ಯರ್ಥ ಮಾಡಕ್ಕ ಸರ್ ಅಥವಾ ಹಾಳು ಮಾಡಕ್ಕ? ದೂರ ಮಾಡಕ್ಕೆ. ನೀರು ಕೊಡಿ ದಯವಿಟ್ಟು ಸರ್. ನೀರು ಕೊಡಿ. ಊರ ಕಣ್ಣು ಯಾರ ಕಣ್ಣು ಆರಿ ಕಣ್ಣು ಓರಿ ಕಣ್ಣು ಯಾವ ಸಡಿ ಕಣ್ಣು ಬೆಟ್ಟಮ್ಮ ಬೆಟ್ಟಮ್ಮ ನಮ್ಮ ಪ್ರೀತಿ ನಮ್ಮ ಪ್ರೀತಿ ಅವಾಗ ಬಂದರು ದೂರ ಮಾಡೋಕ್ಕೆ. ಬಟ್ ಆಮೇಲೆ ಅವರೂ ಒಂದಾದರು. ಸೊ ಪ್ರೀತಿ ಅಂತ ಬಂದರೆ ಯಾವ ವಿಷಯಕ್ಕೆ ಬೇಕಾದ್ರೆ ಯಾವ ರೀತಿ ಆದರೂ ನಾನು ಇದು ಮಾಡ್ಬೋದು. ಎನಿ ಸಾರ್ಟ್ ಆಫ್ ದಿಸ್ ತೊಗೊಳಕ್ಕೆ ರೆಡಿ. ಇವತ್ತಿಗೂ ನಿಮ್ಮಿಬ್ಬರಿಗೆ ಫೋನ್ ಕಾಂಟ್ಯಾಕ್ಟ್ ಅಥವಾ ಮೆಸೇಜ್ ಕಾಂಟ್ಯಾಕ್ಟ್ ಏನಾದರೂ ಇದೆಯಾ ಸರ್? ಫೋನ್ ಮಾಡ್ತಾರೆ ಒಂದೊಂದು ಸರಿ, ಅಳ್ತಾರೆ. ಮೆಸೇಜು ಇದೆ. ನಾನು ಸೋಲಲ್ಲ, ನಾನು ಸೋತಿದ್ದೀನಿ ಜಾಸ್ತಿ. ಅವ್ರು ಸೋಲ್ಬೇಕು. ಏನಂತ ಹೇಳ್ತಾರೆ ಸರ್ ಅವರು? ಏನಂತ ಅಳೋದೇನಕ್ಕೆ ಅವರು? ತಪ್ಪು ಅವ್ರದ್ದಿದ್ದೆ ಅಂತ ನೀವು ಹೇಳೋದಾದ್ರೆ ಅಳೋದೇನಕ್ಕೆ ಈಗ ಅವರು? ಇಲ್ಲಿ ಏನೇನೋ ಆಗ್ಬಿಟ್ಟಿದೆ, ಗೊಂದಲ ಬಿಡಿ ಅದು. ಇಲ್ಲಿ ಅವ್ರಮ್ಮ ಅವರು ಯಾರ್ಯಾರೋ ಬಂದ್ಬಿಟ್ರು ಮಧ್ಯದಲ್ಲಿ, ಎಲ್ಲಾರನ್ನೂ ಎದುರಾಕೊಂಡ್ಬಿಟ್ಟಿದ್ದೀನಿ. ಅರ್ಥ ಆಯ್ತಾ? ಆ ಹುಡುಗಿ ಅಲ್ಲಿಂದ ಇಲ್ಲಿ 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 ಈಗ ಎಲ್ಲ ಸಾಲ್ವ್ ಆಗಿದೆ. ಅವ್ರಾಗವರೆಲ್ಲ ಒಪ್ಕೊಂಡು ಬಂದವ್ರೆ. ಅವ್ರು ಬಂದ್ರು ಅವ್ರ ಅಮ್ಮ ಬಿಟ್ರೆ ಅವ್ರು ಬಿಟ್ರೆ ಇನ್ಯಾರನ್ನ ನಾನು ಸೇರಿಸಲ್ಲ ಸರ್. ನಾನು ನಿಮಗೆ ಫ್ರ್ಯಾಂಕ್ ಆಗಿ ಮಾತಾಡ್ತೀನಿ, ನಾವು ಹಿಂದೆ ಮುಂದೆ ಮಾತಾಡ್ಬೋದಲ್ಲ ಸರ್, ಡೈರೆಕ್ಟಾಗಿ. ಗಾಂಧಿನಗರದಲ್ಲಿ ನಿಮ್ಮ ಬಗ್ಗೆ ಏನು ಅಭಿಪ್ರಾಯ ಇದೆ ರೈಟ್ ನಾವು? ನೀವು ಹಿಂಗೆಲ್ಲ ಮಾಡ್ತೀರಾ, ರಮ್ಮಿಂಗ್ ಮದುವೆ ಆಗಿದೆ ಅಂತ ಹೇಳ್ತೀರಾ, ಏನಂತಾರೆ ಗಾಂಧಿನಗರದಲ್ಲಿ ನಿಮಗೆ? ನಾನು ಹುಚ್ಚನ್ನೇ ಅಂತಾರೆ, ಯಾಕಂದ್ರೆ ನಾನೇ ಇಟ್ಕೊಂಡ್ಬಿಟ್ಟಿದ್ದೀನಿ ಹೆಸರು. ಸ್ವತಂತ್ರ ಪಡೆ ಸಿನಿಮಾ ಮಾಡಿದಾಗ ನಾನು ಗಾಂಧಿನಗರದಲ್ಲಿ ಇದ್ದಿದ್ದು ಹೆಸರು ಅಂದರೆ ರೌಡಿ ಡೈರೆಕ್ಟರು ಅಂತಿತ್ತು. ಈ ನಮ್ಮ ಪ್ರಕಾರ ನಾನು ಹುಚ್ಚ ವೆಂಕಟ್ ಅಷ್ಟೇ, ಇನ್ನೇನಿಲ್ಲ. ಹುಚ್ಚ ವೆಂಕಟ್ ಸಿನಿಮಾ ಮಾಡೋಕೆ ಹೋಗಿ ನಿಜವಾಗ್ಲೂ ಹುಚ್ಚಿಡ್ಬಿಟ್ಟಿದೆ ಅಂತ ಕೆಲವ್ರು ಹೇಳ್ತಾರೆ. ನಿಜ ಹುಚ್ಚಿಡಿದೆ. ನಿಮ್ಮ ಹತ್ರ ಇಷ್ಟು ಚೆನ್ನಾಗಿ ಮಾತಾಡೋಕ್ಕಾಗುತ್ತಾ ಅಲ್ವಾ? ಅಲ್ಲ, ನನಗೆ ಈಗ ಅದು ಡೌಟ್ ಬರ್ತಾ ಇದೆ. ಯಾಕಂದ್ರೆ ಏನು ಹಿಂಗೆಲ್ಲ ಮಾತಾಡ್ತಾರಪ್ಪ ತಪ್ಪಾಗಿ, ಇಷ್ಟು ನೀಟಾಗಿ ಮಾತಾಡ್ತಾ ಇದ್ದೀರಾ ಅಲ್ವಾ? ಹೌದು. ಈಗ ಮುಂದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ಹೇಳೋ ಪ್ರಕಾರ ನಿಮ್ಮ ಮ್ಯಾರಿಡ್ ಲೈಫ್ನಲ್ಲಿ ನಿಮ್ಮ ರಮ್ಯಾ ಅವ್ರದ್ದು ನಿಮ್ಗೆ ಏನು ಪ್ಲ್ಯಾನು ನೆಕ್ಸ್ಟು? ಮತ್ತೆ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದೀರಿ, ಇಲ್ಲಾಂದರೆ ಮದುವೆ ಅಂತೇನಿಲ್ಲ, ರಿಸೆಪ್ಷನ್ ಏನಾರು ಮಾಡಬೇಕು ಅಂದರೆ ಮಾಡ್ಕೊಡ್ತೀವಿ. ಯಾಕಂದರೆ ನಾವು ಮುಚ್ಚಿಕೊಂಡು ಮದುವೆ ಆಗಿರೋದು. ಸೊ ಅವ್ರಿಗೂ ಗೊತ್ತಾಗಬೇಕು. ಅವ್ರಿಗೆ ಯಾರೋ ಫಾರಿನ್ ಬಾಯ್ ಫ್ರೆಂಡ್ ಇದ್ರು ಅಂತ ಕೇಳಿದ್ದೆ ಸರ್. ಅದೇನು ಸರ್ ಮ್ಯಾಟ್ರದು? ಅದು ವೆರಿ ರೀಸೆಂಟ್ಲಿ ತನಕನೂ ಅದು ಸುದ್ದಿಲಿತ್ತು. ಇವಾಗ ಮತ್ತೆ ಅಲ್ಲ ಅದೇ ಜಗಳ, ಮತ್ತೆ ಇಲ್ಲ ಅದೇ ಬೇಕಾ? ಇಲ್ಲ, ಬೇಡ ಬಿಟ್ಟು. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಆ ಸುದ್ದಿ ನಾವು ವಿಷಯ ಮಾತಾಡಲ್ಲ ಸರ್, ಅಷ್ಟೇ. ನಿಮಗೆ ಇಷ್ಟ ಇಲ್ವಾ ಆ ವಿಷಯ ಬಿಟ್ಬಿಡಿ. ಓಕೆ, ಫೈನಲಿ ರಮ್ಯಾ ಅವರಿಗೆ ಏನು ಹೇಳ್ತೀರಾ? ಐ ಲವ್ ಯು ಅಂತ ಅಷ್ಟೇನಾ ಸರ್? 3 ವರ್ಡ್ ಹೇಳ್ಬಿಟ್ರೆ ಸಾಕಾ? ಹೇಳಕ್ಕೆ ತುಂಬ ಇದೆ ಸರ್ ನಿಮ್ಮ ಹತ್ರ. ಅವ್ರಿಗೆ ನೀವು ಎಕ್ಸ್ಪ್ರೆಸ್ ಮಾಡಿದ್ರೆ ಈ ಪ್ರೋಗ್ರಾಮ್ ನೋಡಿ ಅವ್ರು ನಿಮಗೆ ಫೋನ್ ಮಾಡ್ಬೋದು, ಮಾತಾಡ್ಬೋದು, ಏನೋ ಒಂದು ಆಗ್ಬೋದು. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಹೇಳಿ ಸರ್ ಆನ್ ಕ್ಯಾಮ್. ಬನ್ನಿ, ತಿದ್ಕೊಂಡಿದ್ದೀನಿ ಕೆಲವೊಂದು ವಿಷಯ, ಕೋಪ ಕಮ್ಮಿ ಮಾಡ್ಕೊತೀನಿ. ಸಿನಿಮಾ ಲೊಕೇಶನಲ್ಲಿ ಮಾತ್ರ ದಯವಿಟ್ಟು ಅದನ್ನು ಪ್ರಾಮಿಸ್ ಕೊಡಲ್ಲ. ಮಿಸ್ ಮಾಡ್ಕೊಂಡಿದ್ದೀನಿ. ನೀವು ನೊಂದಿದ್ದೀರಾ, ಕಷ್ಟಪಟ್ಟಿದ್ದೀರಾ. ಎರಡಷ್ಟು ಕಷ್ಟ ನಾನು ಅನುಭವಿಸ್ಬಿಟ್ಟಿದ್ದೀನಿ. ಇವನು ಗೆಳೆಯನಲ್ಲ, ಗೆಳತಿ ನಾನು ಮೊದಲೇ ಅಲ್ಲ. ಸರಿ ಸರ್, ಒಳ್ಳೇದಾಗಲಿ ನಿಮ್ಮ ಪ್ರಾಜೆಕ್ಟಿಗೆ. ಏನು ಕತೆ, ಏನು ಮಾಡ್ತೀರಾ? ಎಲ್ಲ ಇಂಡಸ್ಟ್ರೀಲಿ ಎಲ್ಲರೂ ಕಾತ್ರದಿಂದ ಕಾಯ್ತಿದ್ದಾರೆ. ಏನಾಗುತ್ತೋ ವೆಯ್ಟ್ ಮಾಡಿ ನೋಡೋಣ. ಆಲ್ ದ ಬೆಸ್ಟ್. ನೀವು ಹೇಳ್ತಿರೋದೆಲ್ಲ ನಿಜಾನೇ ಆಗಿದ್ದರೆ, ನೀವು ಹೇಳ್ತಿರೋದೆಲ್ಲ ಪಕ್ಕ 100% ಸತ್ಯನೇ ಅನ್ನೋದಾಗಿದ್ದರೆ, ನೀವು ಏನು ಅಂದ್ಕೊಂಡಿದ್ದೀರೋ ಅದೆಲ್ಲವೂ ನಿಮ್ಮ ಲೈಫಲ್ಲಿ ಆಗಲಿ ಅಂತ. ಸುಳ್ಳು ಅಂತಾನೆ? ಇಲ್ಲ, ಸುಳ್ಳು ಅಂತ ಹೇಳ್ತಿಲ್ಲ. ಯಾವುದನ್ನು ನಾನು ಜಡ್ಜ್ ಮಾಡೋಕ್ಕಾಗಲ್ಲ ಸರ್, ಅಲ್ವಾ? ಯಾಕಂದರೆ ನಾವು ಗೆಸ್ಸು ಮಾಡೋಕ್ಕಾಗಲ್ಲ. ಅಲ್ಲ, ಗೆಸ್ಸು ಮಾಡೋಕ್ಕಾಗಲ್ಲ, ಇದು ಆಗಲ್ಲ, ಸುಳ್ಳು ಸತ್ಯ. ಯಾಕಂದರೆ ಇವೆಲ್ಲ ಹಾಕ್ಬಿಟ್ಟು ಆ ಹುಡುಗಿ ವಾಪಸ್ ಯಾರ ಹತ್ರ ಕಂಪ್ಲೇಂಟ್ ಮಾಡ್ತಿಲ್ಲ ಅಂದರೆ ಯಾಕೆ ಸುಮ್ಮನಿರ್ತಾರೆ? ಕರೆಕ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೋ ತನಕ ನಮ್ಮ ಜೊತೆ ಮಾತಾಡೋದಕ್ಕೆ.
ಪ್ರತಿ ವಾರ ಹೆಂಗಿರ್ತಿತ್ತು ಅಂದರೆ ಇಂಟರ್ವ್ಯೂ ಅಲ್ಲಿ ನಮ್ಮ ಥರನೇ ಇನ್ನೊಬ್ರು ಗೆಟಪ್ ಹಾಕೊಂಬಂದು ಕೂತ್ಕೊಂಡ್ಬಿಡೋರು. ಬಟ್ ಈ ಸಲ ಭಾಳ ಸೆಲೆಬ್ರಿಟಿ ಗೆಸ್ಟ್ ಬಂದಿದ್ರು ಅಂದ್ಬಿಟ್ಟು ಈ ಸಲ ಗೆಸ್ಟ್ನೇ ಕೂರಿಸ್ಕೊಂಡು ನಾವು ಇಂಟರ್ವ್ಯೂ ಮಾಡಿಬಿಟ್ಟಿದ್ದೀವಿ. ಜೊತೆಲಿ ಕಿರಿಕ್ ಸಿಕ್ಕಾಪಟ್ಟೆ ಆಗಿದೆ, ಕಾಲು ಎಳೆತವು ಬೊಂಬಾಟಾಗಿದೆ. ಹಾಗಾಗಿ ಆ ಪೋರ್ಷನ್ ಹಂಗಿತ್ತು. ಈಗ ಬರ್ತಾ ಇದ್ದೀವಿ ನಿಮ್ಮ ಫೇವ್ರೇಟ್ ಏರಿಯಾ ಡಬ್ಬಿಂಗ್. ಡಬ್ಬಿಂಗಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ತಗೊಂಡು ನಾವು ಮಾಡ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಾ, ಸಿಕ್ಕಾಪಟ್ಟೆ ಫೋನ್ ಮಾಡಿ ವಾವ್ ಫ್ಯಾಂಟಾಸ್ಟಿಕ್ ಅಂತ ಇದ್ದೀರಾ. ಫೇಸ್ಬುಕ್ಕಲ್ಲೂ ನಮ್ಮನ್ನು ಲೈಕ್ ಮಾಡ್ತಾ ಇದ್ದೀರಾ. ನಮಗೆ ಬಹಳ ಖುಷಿ ಆಗ್ತಿದೆ. ಹೀಗಿದ್ದಾಗ ನಾವು ಒಳ್ಳೊಳ್ಳೆ ಸಿನಿಮಾಗಳನ್ನ ಆರಿಸ್ಕೊಂಡು ನಿಮ್ಗೆ ಕೊಡಬೇಕಲ್ವಾ. ಈ ವಾರ ನಾವು ತೆಲುಗು ಸಿನಿಮಾದಲ್ಲಿ ಪ್ರಭಾಸ್ ಅವ್ರು ಆ್ಯಕ್ಟ್ ಮಾಡಿರೋ ಬಿಲ್ಲ ಗೊತ್ತು ತಾನೆ, ಫುಲ್ ಆರ್ಮ್ಡ್ ಫೋರ್ಸ್ ಅಮ್ಮ. ಏನು ಲುಕ್ಕು, ಆ ಕದರು, ಆ ಡೈಲಾಗು, ಆ ಸ್ಟೈಲು, ವಾವ್ ಫ್ಯಾಂಟಾಸ್ಟಿಕ್. ತೆಲುಗು ವರ್ಷನ್ ಫಸ್ಟ್ ನೋಡಿಪ್ಪ. స్టీవ్, అందరూ కొత్త వాళ్ళు ఉన్నారు. పాత వాళ్ళని నమ్మలేకపోతున్నాం బిల్లా. నువ్వు పాతవాడివేగా. ఎంత వాల్యూది? నువ్వెంత అడిగావో అంత. బిల్లా, నువ్వు మాట్లాడినంత రికార్డ్ అయింది. యువర్ అండర్ అరెస్ట్. యూ కెనాట్ ఎస్కేప్. క్యాన్ ఎనివే గుడ్ షో ఏసీపీ, వెల్ ప్లాన్డ్. మీకు వాళ్ళకి తేడా తెలియడం లేదు. పారిపోయి చూడు, తెలుస్తుంది తేడా. దిస్ ఇస్ ద ఎండ్ ఆఫ్ యువర్ క్రైమ్ బిజినెస్. దేర్ ఇస్ నో ఎండ్ టు మై బిజినెస్. డిమాండ్ అండ్ సప్లై. వరల్డ్లో దాదాపు 550 మిలియన్ ఇల్లీగల్ వెపన్స్ ఉన్నాయి. అంటే ప్రపంచంలో ప్రతి 12 మందిలో ఒకడికి ఒక్క ఆయుధం. మిగిలిన 11 మందికి ఎలా అమ్మాలన్నదే నా బిజినెస్. ఐఎమ్ జస్ట్ డూయింగ్ బిజినెస్ ఏసీపీ. ఈ బిజినెస్ లో ఎంతమంది ప్రాణాలు తీసావో తెలుసా? తప్పులేదు. చరిత్ర మనకు నేర్పింది ఒకటే, మనం బ్రతకాలంటే ఎవరినైనా ఎంతమందినైనా చంపొచ్చు. ట్రస్ట్ నో వన్, కిల్ ఎనీ వన్, బీ ఓన్లీ వన్. చాలా ఎక్కువ మాట్లాడుతున్నావు. చాలా చూశాను. మీ గన్స్ చూడండి, వెరీ ఓల్డ్ మోడల్. బీ మోడర్న్ ఏసీపీ. మీకు గిఫ్ట్ ఇస్తాను. నువ్వే మా గిఫ్ట్. రిలాక్స్ ఏసీపీ. నా వెపన్స్ చూడండి, బెస్ట్ ఆఫ్ ది బెస్ట్. మీ కలెక్షన్లో పెట్టుకోండి లేదా అమ్మేయండి. డాలర్స్, రింగెట్స్, యూరోస్, రూపీస్, వాట్ ఎవర్. అది నీ పని. ఎందుకంటే నువ్వు క్రిమినల్, నేను పోలీస్. కానీ చిన్న తేడా, నేను మీకు ಪ್ರಾಣಾಲతో ಕಾವಲ್ಲ. మీరు ఎవరు నాకు ಪ್ರಾಣಾಲతో ಅಕ್ಕಲ್ಲ ಏಸೀಪಿ. ತೆಲುಗುಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆಯಲ್ಲ. ಇದನ್ನು ಕನ್ನಡದಲ್ಲಿ ನಾವು ಡಬ್ ಮಾಡಿದ್ವಿ ಅದ್ಭುತವಾಗಿ. ನೀವಿಲ್ಲಿ ಕೇಳಿಸ್ಕೊಂಡ್ರೆ ಸ್ಕ್ರಿಪ್ಟೇ ಬೇರೆ ಇರುತ್ತೆ, ವಾಯ್ಸೇ ಬೇರೆ ಇರುತ್ತೆ, ಡೈಲಾಗ್ಸ್ ಅಂತೂ ಚಿಂದೆ, ಚಿತ್ರಾನ್ನ, ಉಪ್ಪಿಟ್ಟು, ಕೇಸರಿ ಬಾತು ಎಲ್ಲ ಆಗೋಗಿರುತ್ತೆ. ಅದು ಕನ್ನಡದ ಬಿಲ್ಲ ಇಲ್ಲಿದೆ. ಹೇಯ್, ಯಾರ ಇವರೆಲ್ಲ? ಬೇಡ ರೆಸ್ಕೆಲ್, ನೋಡಿದ್ರೆ ಗೊತ್ತಾಗಲ್ವೇನೋ. ಹೋಗ್ಲಿ ಬಿಡ, ಬೈ ಬೇಡ. ಏನು ದಾಟ ಸಮನ? ನಿಮ್ಮ ಅಜ್ಜಿ ಪಿಂಡ. ನಿನ್ನ ಹತ್ರ ಬೇರೆ ಬೇರೆ ಆಟದ ಸಾಮಾನಿದೆ, ಎಲ್ಲ ವಾಪಸ್ ಕೊಟ್ಬಿಡು. ಅಯ್ಯೋ ಅಮ್ಮ, ಗ್ಯಾರಂಟಿ ತಪ್ಸ್ಕತೀನಿ. ನೋಡ್ತೀಯಾ? ನೋಡಿ ಇವಾಗ ಹೆಂಗ್ ತಿನ್ನಿಸ್ತೀನಿ ಅಂತ. ಕೊಡ್ಲಿಲ್ಲ ಅಂದ್ರೆ ಬಿಡ್ತೀನಾ? ಐತೆ ಮಾರಿ ಹಬ್ಬ. ನಿನ್ನ ಹತ್ರ ಇರೋದೆಲ್ಲ ಈಗ ನಂದು. ನಂಗೆ ಹೆದರ್ಸ್ತೀರಾ? ಅದೇನ್ ಮದ್ದೂರ್ ಜಾತ್ರೆದಾ?
ಈ ಥರದ್ದು ನನ್ನ ಹತ್ರ ಎಷ್ಟಿದೆ ಗೊತ್ತಾ? ನೀವು ನನ್ನ ಹತ್ರ ಎಲ್ಲ ಆಟ ಆಡೋಕ್ಕಾಗಲ್ಲ. ನೆನ್ಪಿಟ್ಕೋ, ಹೋದ್ಸಲ ಜಾತ್ರೆಯಲ್ಲಿ 50 ತಗೊಂಡಿದ್ದೆ, ಮುಂದಿನ ಸಲ 25. ಜಸ್ಟ್ ಬಿಸ್ನೆಸ್. ಬಿಸ್ನೆಸ್ ಗೊತ್ತಿಲ್ಲ, ಫ್ರೀಯಾಗಿ ಕೊಡಲ್ಲ ತಿಕ್ಲಾ. ಏನು? ನಂಗೆ ಗೊತ್ತಿರೋದು ಇಷ್ಟೇಪ್ಪ. ನಂಗೆ ಬೇಕು ಅಂದರೆ ಯಾವ ಜಾತ್ರೆಗಾದ್ರೂ ಹೋಗಿ ಎಷ್ಟು ಆಟದ ಸಾಮಾನು ಬೇಕಾದ್ರೆ ತರ್ಬೋದು. ಆಟದ ಸಾಮಾನು ಅಷ್ಟೇ, ಇನ್ನೇನು ಬೇಡ. ನನ್ನ ಹತ್ರನೇ ಜಾಸ್ತಿ. ನನ್ನ ಹತ್ರನೂ ಚೆನ್ನಾಗಿರೋದಿದೆಯಪ್ಪ. ನನ್ನ ಹತ್ರನೂ ಇದೆ. ನಿಮ್ಮ ಹತ್ರ ಇರೋದು ನೋಡ್ಕೊಳ್ಳಿ, ತುಂಬ ಹಳೇದು, ಎಲ್ಲ ಸೋಂಪುರ್ ಜಾತ್ರೆದು. ನನ್ನ ಹತ್ರ ಜಾಸ್ತಿ ಉರ್ಸ್ಬೇಡ, ಹೊಡೆದಾಕ್ಬಿಡ್ತೀನಿ ನೋಡು. ರಿಲ್ಯಾಕ್ಸ್ ಮಾಡ್ಕೊಳ್ಳೋ. ನನ್ನ ಹತ್ರ ಇರೋ ಆಟದ ಸಾಮಾನು ನೋಡ್ರು ಎಷ್ಟಿದೆ ಅಂತ. ಎಲ್ಲ ಒಂದೊಂದು ಜಾತ್ರೆ, ಯಾವ್ದು ಬೇಕು ತಗೊಳ್ರು. ತೀರ್ಥಹಳ್ಳಿ, ಮದ್ದೂರು, ಸೋಂಪುರ, ಚನ್ನಪಟ್ಟಣ, ಯಾವುದಾದ್ರು ಜಾತ್ರೆಯಿಂದ ನನಗೆ ತಂದಿದ್ಯಾ? ಹಂಗಾದ್ರೆ ಎಲ್ಲ ನನಗೆ ಫ್ರೀಯಾಗಿ ಕೊಡಬೇಕು. ಕೊಯ್ಯ ಮಾಮ, ಪುಕ್ಸಟೆ ಕೊಡಲ್ಲಪ್ಪ. ಬೇಕಾದ್ರೆ ದುಡ್ಡು ಕೊಟ್ಟು ತಗೊಳ್ರಿ, ಇಲ್ಲ ಹೋಗ್ರಿ. ಎಲ್ಲೋ ದೊಡ್ಡ ನಮಸ್ಕಾರ ತಂದೆ. ಇದಕ್ಕೆಂಥ ಕೆಟ್ಟನಾಗಿ ಯಾರಾದ್ರೂ ಡಬ್ಬಿಂಗ್ ಮಾಡಕ್ಕಾಗುತ್ತಾ? ನಾವು ಮಾಡ್ತೀವಿ, ಇನ್ನೂ ಕೆಟ್ಟಾಗಿ ಮಾಡ್ತೀವಿ. ಈಗಲ್ಲ, ಹೋಗ್ತಾ 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 ಮಾಡ್ತೀವಿ. ಸೊ ಡಬ್ಬಿಂಗ್ ಬಗ್ಗೆ ನಮ್ಮ ನಿಲುವು ಏನು ಅನ್ನೋದು ನಿಮಗಿಲ್ಲಿ ಗೊತ್ತಾಗ್ತಾ ಇದೆ. ವಾಟ್ ಎವರ್ ಇಟ್ ಈಸ್, ಇದಿಷ್ಟು ಈ ವಾರದ ಸ್ಟೋರಿ. ನೀವಂತೂ ಪ್ರತಿ ವಾರ ಎಂಜಾಯ್ ಮಾಡ್ತಾ ಇದ್ದೀರಾ, ನಮ್ಮನ್ನು ಇಷ್ಟಪಡ್ತಾ ಇದ್ದೀರಾ. ಹಾಗೆ ಸುಮ್ಮನೆ ಇಲ್ಲೇ ನೋಡಿ ಕಚ್ಕೊಂಡು ನೋಡಿಕೊಂಡು ಹಾ ಅಂದ್ರೆ ಆಗಲ್ಲ. ಫೇಸ್ಬುಕ್ಕಲ್ಲೂ ನಮ್ಮನ್ನು ಲೈಕ್ ಮಾಡಬೇಕಲ್ವಾ? ಸೊ www.facebook.com/ಕಿರಿಕ್-ಕೀರ್ತಿ KIRIKKEERTHI ಅಲ್ಲಿ ನಮ್ಮನ್ನು ಲೈಕ್ ಮಾಡಿದ್ರೆ ಇನ್ನಷ್ಟು ಅಪ್ಡೇಟ್ಸ್, ಸಿಕ್ಕಾಬಡೆ ಹ್ಯೂಮರಸ್ ಸ್ಟೇಟಸ್ ಅಪ್ಡೇಟ್ಸ್, ಆಮೇಲೆ ಸಿಕ್ಕಾಬಡೆ ಕಾಮಿಡಿ, ಫನ್ ಎಲ್ಲ ಸಿಗುತ್ತೆ. ಕಚ್ಕೊಂಡು ನೋಡ್ತಾ ಇರಿ ಸಮಯ ನ್ಯೂಸ್. ನಾನು ನಿಮ್ಮ ಕಿರಿಕ್-ಕೀರ್ತಿ ಸೈನಿಂಗ್ ಆಫ್. ಬಾಯ್. Two ones are, two twos are, two threes are,